ಈ ವರ್ಷದ ಮುಂಗಾರು ಮಳೆ ಆರಂಭಗೊಂಡಿದೆಯಷ್ಟೇ. ಬರೇ ಒಂದೆರಡು ದಿನಗಳಿಂದ ಸುರಿದ ಮಳೆಗೆ ಜಪ್ಪಿನಮೊಗರು ಶಾಲೆಯೊಂದರ ಸಮೀಪದ ಪ್ರದೇಶದಲ್ಲಿ ಕೃತಕ ನೆರೆ ಉಂಟಾಗಿದೆ. ಅಂಗಡಿಗಳು ನೀರಿನಲ್ಲಿ ಮುಳುಗಿವೆ. ಪಕ್ಕದಲ್ಲಿರುವ ತೋಡಿಗೆ ಮಣ್ಣು ಹಾಕಿ ನೀರಿನ ಸಹಜ ಹರಿವಿಗೆ ಅಡ್ಡಿಪಡಿಸಿರುವುದು ಮಳೆ ನೀರು ರಸ್ತೆ ಹಾಗೂ ಅಂಗಡಿಯೊಳಗೆ ನುಗ್ಗಲು ಕಾರಣ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇದು ನಿನ್ನೆ ಮೊನ್ನೆಯ ಸಮಸ್ಯೆಯಲ್ಲ, ಬದಲಾಗಿ ಪ್ರತಿ ಬಾರಿಯ ಮಳೆಗೂ ನೀರು ಅಂಗಡಿಯೊಳಗೆ ನುಗ್ಗುತ್ತಿದೆ ಎಂಬುದು ಸ್ಥಳೀಯರ ದೂರಾಗಿದೆ. ನೆರೆಯಿಂದ 6 ಅಂಗಡಿಗಳಿಗೆ ಹಾನಿಯಾಗಿದ್ದು, ವಿಶೇಷವಾಗಿ ಎಲೆಕ್ಟ್ರಿಕಲ್ ಹಾಗೂ ಗ್ಯಾರೇಜ್ ಅಂಗಡಿಗಳಲ್ಲಿದ್ದ ವಸ್ತುಗಳು ನೀರಿನಲ್ಲಿ ಮುಳುಗಿವೆ. ರಿಪೇರಿಗೆ ನಿಲ್ಲಿಸಲಾಗಿದ್ದ ಬೈಕ್ಗಳು ಹಾಗೂ ಎಲೆಕ್ಟ್ರಾನಿಕ್ ಸಾಧನೆಗಳಿಗೂ ಹಾನಿಯಾಗಿದೆ ಎಂದು ಅಂಗಡಿ ಮಾಲಕರು ತಿಳಿಸಿದ್ದಾರೆ. ಮೊದಲು ಈ ಥರದ್ದೊಂದು ಸಮಸ್ಯೆ ಇರಲಿಲ್ಲ. ಈಗ ಅಲ್ಲಿ ಮಣ್ಣಾದ ನಂತರ ಅಲ್ಲಿ ಎತ್ತರ ಇಲ್ಲಿ ಡೌನ್ ಆದ ನಂತರ ನಮಗೆ ಈಗ ಒಂದು ಕ್ರಾಸ್ ಮಾಡಿ ನಡ್ಕೊಂಡು ಈಗ ಬರಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಅಂದರೆ ನಾವು ಈಗ ಇಲ್ಲಿದ್ದು ಕಾರೆಲ್ಲ ಶಿಫ್ಟ್ ಮಾಡಿಬಿಟ್ವಿ ಆಲ್ರೆಡಿ. ಈಗ ನೀರು ಹೋಗ್ಲಿಕ್ಕೆ ಒಂದು ಚರಂಡಿ ಇತ್ತು, ಮೊದಲೊಂದು ಮೋರಿ ಥರದ್ದೊಂದಿತ್ತು. ಈಗ ಅದನ್ನು ಕೂಡ ಕ್ಲೋಸ್ ಮಾಡಿ ಮಳೆಗಾಲದ ನೀರು, ರಸ್ತೆಯದ್ದು ನೀರು ಎಲ್ಲ ಈಗ ನಮ್ಮ ಆಫೀಸ್ ಒಳಗಡೆ ಬರ್ತಾ ಉಂಟು ನೀರು. ಆದ್ದರಿಂದ ನಮಗೆ ಇದಕ್ಕೊಂದು ಪರಿಹಾರ ಬೇಕಾಗಿ ಕೇಳ್ತಾ ಇದ್ದೇವೆ. ನಿಮ್ಮ ಕಂಪ್ಲೇಂಟ್ ಮಾಡಿದ್ದಾರೆ, ಯಾರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ? ಕಂಪ್ಲೇಂಟ್ ಓನರ್ ಅವರು ಹೇಳಿದ್ದಾರೆ, ನಾವು DC ಅವರಿಗೆ ಕಂಪ್ಲೇಂಟ್ ಮಾಡಿದ್ದೇವೆ, NHIV ಅವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಯಾರೆಲ್ಲ ಸಂಬಂಧಪಟ್ಟವರುಂಟು ಅವ್ರ ಹತ್ರ ಎಲ್ಲ ಇವರು ಮಾತಾಡಿದ್ದಾರೆ. ಓನರ್ ಅವರು ಇವತ್ತು ಆಗ್ತದೆ, ನಾಳೆ ಆಗ್ತದೆ, ನಾಳೆ ಬರ್ತಾರೆ ಅಂತ ಹೇಳಿದ್ದಾರೆ. ಆ ಥರ ಹೇಳ್ತಾ ಇದ್ದಾರೆ ಅವರು. ಯಾವುದೋ ಒಂದು ಈ ಥರ ಇಲ್ಲಿವರೆಗೆ ಯಾರು ಒಂದು ಇದು ಮಾಡಲಿಲ್ಲ, ವಿಸಿಟ್ ಮಾಡಲಿಲ್ಲ ಇಲ್ಲಿಗೆ. ರಾತ್ರಿ ವೇಳೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಅಂಗಡಿಯೊಳಗೆ ತುಂಬಿದ್ದ ನೀರನ್ನ ಹೊರತೆಗೆಯುತ್ತಾರೆ. ಆದರೆ ಸಮಸ್ಯೆಯ ಮೂಲ ಕಾರಣವಾದ ತೋಡಿಗೆ ಹಾಕಿರುವ ಮಣ್ಣನ್ನ ಇನ್ನೂ ತೆರವುಗೊಳಿಸದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೃತಕ ನೆರೆ ಸಂಭವಿಸುವ ಬಗ್ಗೆ ಪಾಲಿಕೆಗೆ ಹಲವು ಬಾರಿ ದೂರು ನೀಡಿದ್ದೇವೆ. ಅಧಿಕಾರಿಗಳು ಭೇಟಿ ನೀಡಿದ್ರೂ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡಿಲ್ಲ. ಕಟ್ಟಡವು ತಗ್ಗು ಪ್ರದೇಶದಲ್ಲಿರೋದ್ರಿಂದ ಭಾರೀ ಮಳೆಯ ಸಂದರ್ಭ ಸಂಪೂರ್ಣ ಮುಳುಗಡೆಯಾಗುವ ಆತಂಕ ವ್ಯಕ್ತವಾಗ್ತಿದೆ ಎಂದು ಅಂಗಡಿಯವರು ದೂರಿದ್ದಾರೆ. ಜಪ್ಪಿನಮೊಗರಿನ ನಿವಾಸಿಗಳು ಹಾಗೂ ವ್ಯಾಪಾರಿಗಳು ತಕ್ಷಣದ ಪರಿಹಾರಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಸ್ಥಳೀಯರ ದೂರಿನ ಹಿನ್ನೆಲೆಯಲ್ಲಿ ಪಾಲಿಕೆ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.